ಲಿಫ್ಟಲ್ಲಿ ಹೋಗ್ಬೋದಿತ್ತಲ್ವಾ? ನಮಗ್ ತುಂಬಾ ಟೈಮ್ ಇದೆ, ಆರಾಮಾಗಿ ಹೋಗೋಣ. ನಿಧಾನವಾಗಿ ರೆಸ್ಟ್ ತಗೊಂಡ್ ಮೇಲ್ ಹತ್ತಣ. ಎಷ್ಟು ಚೆನ್ನಾಗಿದೆಯಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ಅಮ್ಮನ್ನು ಕರ್ಕೊಂಡು ಬರ್ಬೋದಲ್ವಾ? ಬೇಡವಾ? ನಾವಿಲ್ಲಿ ಪಂಚಾಮೃತನ ಸ್ವಲ್ಪ ಎಕ್ಸ್ಟ್ರಾ ತಗೊಂಡ್ರೆ ನಿಮ್ಮನೆಗೂ ಕೊಡ್ಬೋದಲ್ವಾ? ಅಪ್ಪ ಅಮ್ಮ ಖುಷಿನೂ ಪಡ್ತಾರೆ. ಅವೆಲ್ಲ ಏನು ಬೇಡ. ಅವ್ರಿಗೆ ಬೆಟ್ಟ ಹತ್ಕೊಂಡು ಹೋದ್ವಿ ಅಂತ ಹೇಳೋದು ಬೇಡ. ಬನ್ನಿ. ಒಂದ್ ವಾರ ಎಷ್ಟು ಬೇಗ ಕಳ್ದೋಯ್ತು. ಟ್ರಿಪ್ ಮುಗಿಯೋ ಹೊತ್ತಿಗೆ ಗೊತ್ತಾಯ್ತು, ದೇವ್ರಲ್ಲಿ ನಂಬಿಕೆನೇ ಇಲ್ದೇ ಇರೋ ಸೋಮನ್ ಅವರು ನಾನು ಸಣ್ಣ ಆಗ್ಬೇಕು ಅಂತ ಈ ಟ್ರಿಪ್ ಪ್ಲಾನ್ ಮಾಡಿದ್ದು. ಅದಕ್ಕೆ ಹನಿಮೂನಿಗೆ ಕರ್ಕೊಂಡು ಹೋಗಿದ್ದು. ಏನೇ ಆಗ್ಲಿ, ನಾನು ತುಂಬಾ ಎಂಜಾಯ್ ಮಾಡಿದೆ. ಸಜ್ಜಿ, ನನ್ 1500 ಬಾತ್ಕೋಳಿನ ಹೋದ್ ಡಿಸೆಂಬರ್ ಸಾಯಿಸ್ಬಿಟ್ರು. ಅದರಿಂದ ಒಂದು ನಯಾ ಪೈಸೆ ಕೂಡ ಗೌರ್ಮೆಂಟ್ ಇಂದ ಇದುವರೆಗೂ ಸಿಕ್ಕಿಲ್ಲ. ನನ್ ನಷ್ಟ ವಾಪಸ್ ಬರೋವರೆಗೂ ಒಂದ್ ಬಾತ್ಕೋಳಿ ಮೇಲೆ ಕೈ ಇಡೋದಿಕ್ ಬಿಡೋದಿಲ್ಲ ನಾನು. ಹಾಗಾದ್ರೆ ಮುಂದಿನ ವರ್ಷನೂ ಹಕ್ಕಿ ಕಾಯಿಲೆ ಬರುತ್ತೆ ಅಂತ ನಿರ್ಧಾರ ಮಾಡಿದೀರಾ? ಅದ್ ಹಾಗಲ್ಲ, ನನ್ ನೋವಿಂದ ಹೇಳ್ತಾ ಇದ್ದೀನಿ. ಅಣ್ಣ, ಸೋಮ ಇಲ್ಲಿರೋವರೆಗೂ ನೀವ್ ಯಾಕೆ ಇಷ್ಟೊಂದು ಭಯ ಪಡ್ತೀರಾ? ನಾನೊಂದ್ ಮಾತು ಹೇಳಿದ್ರೆ ಅವ್ನು ಖಂಡಿತ ಕೇಳ್ತಾನೆ. ನಮ್ಮ ಹುಡ್ಗ ಅವನು. ಸಜಿಣ, ನಾನು ಕಾಲ್ ಮಾಡಿ ಹೇಳಿದ್ನಲ್ಲ, ಅಲ್ಲಿ ಇನ್ನೂ ಸ್ಯಾಂಕ್ಷನ್ ಆಗಿಲ್ಲ. ಮತ್ತೆ ಯಾಕೆ ಬೇಡದೇ ಇರೋ ಸಮಸ್ಯೆಗಳೆಲ್ಲ ನಿಮಗೆ? ಬೇಡದೇ ಇರೋ ಸಮಸ್ಯೆನ ಅವತ್ ನೀವ್ ಹೇಳಿದಕ್ಕೆ ನಮ್ಮ ಹತ್ರ ಇರೋ ಎಲ್ಲ ಬಾತುಕೋಳಿನೂ ಆಚೆ ಹಾಕಿ ನಾವು ಸುಟ್ಟಾಕಿದ್ದು. ನೀನ್ ಸುಮ್ನಿರಣ. ನಾನು ಹೇಳಿದ್ನ ಸುಟ್ಟಾಕೋದಕ್ಕೆ, ನಾನು ಹೇಳಿದ್ನ ಸುಟ್ಟಾಕಕ್ಕೆ ಯಾವನ ಹೇಳ್ದ ಅಂತ ಅದನ್ನೆಲ್ಲ ತಗೊಂಬಂದು ಸುಟ್ಟಾಕಿದಿರಲ್ಲ, ಅದ್ರ ಶಾಪನೇ ನಿಮಗೆ ತಡ್ತಾ ಇರೋದು. ಮತ್ತೇನೇನಯ್ಯ, ಗೌರ್ಮೆಂಟ್ ಇಂದ ಆದೇಶ ಬಂದ್ಮೇಲೆ ನಾವೇನ್ ಮಾಡಕ್ಕಾಗುತ್ತೆ? ಸ್ಟ್ರೈಕ್ ಮಾಡಬೇಕು, ಅದಕ್ಕೆ ತಾನೇ ಸ್ಟ್ರೈಕ್ ಅಂತೆಲ್ಲ ಇರೋದು. ಇಲ್ಲಿ ನೋಡು ಸೋಮ, ವ್ಯವಸಾಯದಲ್ಲಿ ಸಿಗೋ ಸ್ವಲ್ಪ ದುಡ್ಡು ಇಟ್ಕೊಂಡು ಇವ್ರು ಏನ್ ಮಾಡಕ್ಕಾಗತ್ತೆ ಹೇಳು? ಹಾಗೆ ಮಾಡ್ತೀನಿ ಅಂದ್ರು ಯಾರು ಸಹಾಯ ಮಾಡ್ತಾರೆ? ಈ ಅಮೌಂಟು ಯಾವತ್ತೋ ಸ್ಯಾಂಕ್ಷನ್ ಆಗಿದೆ. ಜಿಲ್ಲಾ ಸೆಕ್ರೆಟರಿ ರಮೇಶ್ನ ನೋಡಿ ಬಂದೆ. ಹಾಗೆ ನಡೀದಕ್ಕೆ ಸಾಧ್ಯ ಇಲ್ವಲ್ಲ? ಇದ್ರ NOC ಕೊಡ್ದೇನೆ ನಿಮ್ಮ ಹೆಡ್ ಆಫೀಸಲ್ಲಿ ಲಾಕ್ ಮಾಡಿಬಿಟ್ಟಿದ್ದಾರೆ. ಗೌರ್ಮೆಂಟಿಂದ ಆರ್ಡರ್ ಬಂದಿದ ತಕ್ಷಣ ಎಲ್ಲ ಕೊಟ್ಬಿಡಕ್ ಸಾಧ್ಯನಾ? ನಮಗೆ ಅಂತ ಕೆಲವೊಂದು ರೂಲ್ಸ್ ಇದೆ ಅಲ್ವಾ? ಏನ್ ರೂಲ್ ಸರ್ ಅದು? ಅವ್ರು ಇದೇ ರೀತಿ ಇದ್ರ ಹಿಂದೆ ಅಲ್ದಾಡ್ತಿದ್ರೆ ನಿಮಗೆ ಚೆನ್ನಾಗಿ ದುಡ್ಡು ಸಿಗುತ್ತೆ ಅಂತಾನಾ? ನೇರವಾಗಿ ಲಂಚಕ್ಕೋಸ್ಕರ ಅಂತ ಹೇಳ್ಬೇಕಷ್ಟೇ. ನೋಡು, ನೋಡ್ಕೊಂಡು ಮಾತಾಡು. ಇಷ್ಟೆಲ್ಲ ಆದ್ಮೇಲೆ ನನಗೆ ಮಾತಾಡದೆ ಸುಮ್ಮನಿರಕ್ಕಾಗಲ್ಲ ಸರ್. ನೀವು ಆದಷ್ಟು ಬೇಗ ಆ ಫಂಡನ್ನ ರಿಲೀಸ್ ಮಾಡಲಿಲ್ಲ ಅಂದ್ರೆ ನಾಳೆ ಆಫೀಸ್ ಮುಂದೆ ಸ್ಟ್ರೈಕ್ ಮಾಡಬೇಕಾಗುತ್ತೆ ಸರ್. ಹೋದ್ ಸಲ ಮಾಡಿದ ಹಾಗೆ ಮರದ ಮೇಲೆ ಮನೆ ಕಟ್ಟಲ್ಲ, ಈ ಸಲ ಅಂತೂ ತುಂಬಾ ಕಷ್ಟ ಕೊಡ್ತೀನಿ ಸರ್. ಏನು ಹೆದರ್ಸ್ತಾ ಇದೆಯಾ? ಹೌದು ಸರ್, ನಿಮ್ ನಿರ್ಧಾರ ಏನು ಅಂತ ಹೇಳಿದ್ರೆ ನಾನು ನೇರವಾಗಿ ಹೋಗಿ ಮೀಡಿಯಾ ಅವ್ರ ಹತ್ರ ಮಾತಾಡ್ತೀನಿ. ಅಪ್ಪ ಸೋಮ, 2 ದಿವಸದಲ್ಲೆಲ್ಲ ಮುಗಿಸ್ಕೊಡ್ತೀನಿ, ಆಯ್ತಾ? ಸರ್, ನಿಮ್ಗೆ 2 ದಿನ ಟೈಮ್ ಕೊಡೋದು. ಅಷ್ಟರಲ್ಲಿ ಏನೂ ಆಗ್ಲಿಲ್ಲ ಅಂದ್ರೆ ನಾನು ನನ್ನ ಆಟನ ತೋರ್ಸಕ್ ಶುರು ಮಾಡ್ಬೇಕಾಗತ್ತೆ. ಆಯ್ತಪ್ಪ, ಸರಿ ಸರಿ. ಗಾಡಿ ಬಂದ್ಬಿಡ್ತಲ್ಲ. ಏಯ್, ಈ ಕಡೆ ಬರ್ಸೋದನ್ನ ನಾನು ಎಲ್ಲ ತೋರಿಸ್ತೀನಿ ನಿನ್ಗೆ ಏನು ಅಂತ. ಚೆನ್ನಾಗಿ ಬರ್ಸು ನೋಡೋಣ. 2 ಬಾಕ್ಸ್ ಹಾಕ್ಲಾ? ನೀನಾ, ರೋಸಿ, ರಮಣಿ ಇವರೆಲ್ಲ ತಗೊಂಡೋದ್ರಲ್ವಾ? ಇದನ್ನ ಯಾರಪ್ಪ ತಗೊಂಡೋಗ್ತಾರೆ? ಅಣ್ಣ, ಇವೆರಡು ಎಕ್ಸ್ಟ್ರಾ ಇದ್ರೆ ಅವೇನ್ ಕೊಳ್ತೋಗಲ್ಲ, ಆಯ್ತಾ? ಇನ್ನು ಈ ತಿಂಗಳಲ್ಲಿ ಯಾರಾದ್ರೂ ಅಂಗಡಿಗೆ ಬರೋರು ಇದ್ದಾರಾ? ಎಲ್ಲಾ ತಿಂಗಳು ಅವ್ನು ಬರ್ತಾನೆ ಇರ್ತಾನಲ್ವಾ, ಆ ಗಿರಾಕಿ ಅವ್ನು ಬಂದೇ ಇಲ್ಲ. ಯಾರು, ಸೋಮನ್ನ? ಅವನೇ. ಏ, 1 ಬಾಕ್ಸ್ ತಗೊಂಬರಪ್ಪ. ಒಂದೇ ಸಾಕಾ? ಸೋಮನ್ ಬಾಯ್ಲಿ. ಕಂಗ್ರಾಚುಲೇಷನ್ಸ್. ಯಾಕೆ ಅಂದ್ರೆ ನಿನ್ಗೆ ಇದ್ರಲ್ಲಿ ಜವಾಬ್ದಾರಿ ಇಲ್ವಾ? ಏನ್ರಿ ಹೇಳ್ತಾ ಇದ್ದೀರಾ? ನೀನ್ ತರೋ ಕೆಲಸದಲ್ಲಿ ಇದ್ದಾಗ ಪರಿ ಕುಟ್ಟಿ ಕೆಲಸ ಮುಗಿಸಿರ್ತಾನೆ. ನೀನ್ ಹೋಗು ಮನೆಗೆ. ಒಳ್ಳೆ ಫ್ರೆಶ್ ನಲ್ಲಿಕಾಯಮ್ಮ, 1-2 kg ಹಾಕ್ಲಾ? ಏನಿದೆಲ್ಲ ಹೊಸದಾಗಿ? ಅವಳಿಗೆ ತಿನ್ಬೇಕು ಅನ್ನಿಸ್ತಿದ್ಯಂತೆ ಕಣೋ.
ಡಾಕ್ಟರ್ ಹೇಳಿರೋ ಪ್ರಕಾರ ಮಗು ಹುಟ್ಟೋದು ಪೂರ್ವಾಷಾಢ ನಕ್ಷತ್ರದಲ್ಲಿ. ಒಂದು ದೊಡ್ಡ ತೊಂದರೆ ಆಗತ್ತಲ್ಲ. ಹಂಗಂದ್ರೆ ಅದರ ಅರ್ಥ ಮಗುಗೆ 10 ವರ್ಷ ಆದಮೇಲೆ ಆ ಮಗುವಿನ ತಂದೆಗೆ ಆಪತ್ತಿದೆ ಹಾಗಂತ ವಿಧಿಲ್ ಬರ್ದಿದೆ. ಸಾವಂತೂ ಖಚಿತವಾಗಿ ಬರ್ದಿದೆ. ಏನಾದ್ರೂ ಪರಿಹಾರ ಇದೆಯಾ? ದೇವಿನ ಮನ್ಸಲ್ಲಿ ನೆನ್ಸ್ಕೊಂಡು ಒಂದು 500 ರೂಪಾಯಿ ದಕ್ಷಿಣೆ ತಟ್ಟೆಲಿಡಿ, ನಾನು ಪರಿಹಾರ ಹೇಳ್ತೀನಿ. ನಾನು ಕೊಡ್ತೀನಿ. ಪರಿಹಾರ ಏನು ಅಂತಂದ್ರೆ ಮಗು ಪೂರ್ವಾಷಾಢ ನಕ್ಷತ್ರದಲ್ಲಿ ಹುಟ್ಟಬೇಕು. ಅದು ಹೆಂಗ್ ಸಾಧ್ಯ? ಒಳ್ಳೆ ದಿನ ನೋಡಿ ಸಿಸರಿನ್ ಮಾಡಿಸ್ಬಿಡಿ. ಐಡಿಯಾ ಹೆಂಗಿದೆ? 500 ರೂಪಾಯಿ ಆಯ್ತು. ಹಂಗಂದ್ರೆ ಭರಣಿ ನಕ್ಷತ್ರ ಉತ್ತಮ ಅಂತಂದೆ. ಹೋಗ್ಬನ್ನಿ. ಇಲ್ಲಿ ನೋಡಿ ಶಾಲಿನಿ, ನಾನ್ ಬದುಕಿರೋವರೆಗೂ ನೀನ್ ಹೇಳೋದು ಯಾವುದೇ ಕಾರಣಕ್ಕೂ ನಡೆಯಲ್ಲ. ಜ್ಯೋತಿಷಿ ಹೇಳಿದ್ಮೇಲೆ ಹಾಗೆ ಆಗತ್ತೆ. ಅವನನ್ನ ಹೋಗಿ ಸಹಾಯ ಕೇಳು. ಒಂದಿನ ಹೆಚ್ಚು ಕಡಿಮೆ ಆದ್ರೆ ಏನು ಆಗಲ್ಲ. ಯಾಕೆ ಹೀಗಾಡ್ತಿದ್ದೀರಾ? ನನ್ ಇಲ್ಲಿ ನೋಡು, ನನ್ನ ಮೂಢನಂಬಿಕೆ ಎಲ್ಲ ನಂಬೋದು ಇಲ್ಲ. ಬಿಟ್ಬಿಡು. ಮಾಡ್ಕೊಳ್ರಿ ರೀ. ಇನ್ನು ಮಗುನೇ ಹುಟ್ಟಿಲ್ಲ, ಅಷ್ಟ್ ಬೇಗ ಜ್ಯೋತಿಷ್ ನೋಡಿ ಏನು ಪ್ರಯೋಜನ ಇಲ್ಲ. ಅಪ್ಪ ಸತ್ತೋಗ್ತಾರಲ್ಲ. ಈ ವಿಷಯನ ನನ್ನ ಮಗುಗೆ 10 ವರ್ಷ ಆದ್ಮೇಲೆ ಮಾತಾಡ್ತೇನೆ. ಶಾಲಿನಿ, ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ಯಾವತ್ತು ಸಿನಿಮಾ ಕರ್ಕೊಂಡು ಹೋಗದೆ ಇರೋರು ಕರ್ಕೊಂಡು ಹೋದಾಗ್ಲೇ ಅನ್ಕೊಂಡೆ. ಏನ್ ವಿಚಾರ? ನಿನ್ನ ಮೈ ಮೇಲೆ ಒಂದು ಚಿಕ್ಕ ಗೆರೆ ಬಿದ್ದರೂ ನನ್ನಿಂದ ತಡೆಯೋಕ್ಕಾಗಲ್ಲ. ನಾವು ಹಾಸ್ಪಿಟ್ಲಿಗೆ ಹೋದ್ವಿ ಅನ್ಕೋ, ಖಂಡಿತ ಅವ್ರು ನಿನ್ನ ಹೊಟ್ಟೆನ ಕುಯ್ತಾರೆ. ಅದಕ್ಕೆ ನಾವು ಯಾಕೆ ಡೆಲಿವರಿನ ಮನೇಲೆ ಮಾಡ್ಕೋಬಾರ್ದು? ತಲೆ ಕೆಟ್ಟಿದ್ಯಾ ನಿಮ್ಗೆ? ಡೆಲಿವರಿ ಅಂತ ಕೇಳಿದ್ರೇನೆ ಭಯ ಆಗ್ತಿದೆ, ಇನ್ ಮನೇಲಿ ಬೇರೆ ಮಾಡಿಸ್ಕೋಬೇಕಾ? ಶಾಲಿನಿ, ಪ್ರಸವ ಅನ್ನೋದು ಒಂದು ಪ್ರಕ್ರಿಯೆ, ಅದು ನಡೆಯುತ್ತೆ. ಏನೇನೋ ಮಾತಾಡ್ಬೇಡಿ. ಗಂಡಸರು ಪ್ರಕ್ರಿಯೆ ಅಂತ ದೊಡ್ಡಾಗಿ ಹೇಳ್ಬಿಡ್ತೀರಾ. ದಯವಿಟ್ಟು ಈ ವಿಷಯದಲ್ಲಿ ಹಠ ಮಾಡಬೇಡಿ. ನಾನು ನನ್ನ ಕೈಯಾರೆ ಎಷ್ಟು ಪ್ರಸವ ಮಾಡಿದ್ದೀನಿ ಗೊತ್ತಾ? ಹಸುಗಳಿಗೆ ಡೆಲಿವರಿ ಮಾಡಿಸ್ದಂಗ ಇದು. ಶಾಲಿನಿ, ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡ್ಮೇಲೆ ನಾವು ಪ್ರಸವ ಮಾಡೋದಕ್ಕೆ ಶುರು ಮಾಡೋಣ. ನನ್ನ ಮೇಲೆ ನಂಬಿಕೆ ಇಲ್ವಾ? ಇದಕ್ ನಾನ್ ಒಪ್ಕೊಂಡ್ರು ನಮ್ಮ ಅಪ್ಪ ಅಮ್ಮ ಒಪ್ಕೋತಾರಾ? ಇನ್ನೊಂದು ಕಾರಣ ಸಿಕ್ತು ಜನರೆಲ್ಲ ಆಡ್ಕೊಳಕ್ಕೆ. ನನಗೆ ನಿನ್ನ ಒಪ್ಪಿಗೆ ಬೇಕು ಅಷ್ಟೇ, ಬೇರೆ ಯಾರ ಒಪ್ಪಿಗೆನೂ ಅವಶ್ಯಕತೆ ಇಲ್ಲ. ಇಲ್ಲಿವರೆಗೂ ನೀವು ಕೇಳಿರೋದಕ್ಕೆ ಯಾವ್ದಕ್ಕಾದ್ರೂ ಇಲ್ಲ ಅಂತ ಅಂದಿದ್ದೀನಾ? ಆದ್ರೆ ನನ್ನ ಮಗು ಜೀವದ ಜೊತೆ ಆಟ ಆಡೋದಕ್ಕೆ ನಾನು ಬಿಡಲ್ಲ. ಹಲೋ. ಹಲೋ, ಚಂದು ಅಲ್ವಾ? ಹೌದು. ಸೋಮನ್ ಅವ್ರ ಆಫೀಸಿಗೆ ಬಂದಿದ್ದಾರಾ? ಇಲ್ಲ ಅಕ್ಕ, ಅಣ್ಣ ಇವತ್ತು ಬಂದಿಲ್ಲ. ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ನಿಮ್ಗೇನಾದ್ರೂ ಹೇಳಿದ್ರಾ? ಇಲ್ಲ, ಹೇಳಿಲ್ಲ. ಹೇಳಿದೆ ಎಲ್ಲಿ ಹೋಗಲ್ಲ ಅಲ್ವಾ ಅಣ್ಣ? ಎಲ್ಲಾದ್ರೂ ಹುಡುಕ್ಲಾ? ಬೇಡ, ಅವ್ರು ಬಂದ್ಮೇಲೆ ನನಗೆ ಕಾಲ್ ಮಾಡಕ್ ಹೇಳಿ. ಸರಿ, ನಾನು ಹೇಳ್ತೀನಿ. ಅಮ್ಮ, ಯಾರಿಗೂ ಹೇಳ್ದೆ ಎಲ್ಲಿಗೋ ಹೋಗಿದ್ದೆ? ಪಾಪ ಬಸ್ರಿ ಹುಡುಗಿ ಗಾಬರಿ ಪಟ್ಕೊಳ್ತಾಳೆ ಅನ್ನೋದಾದ್ರೂ ಗೊತ್ತಾಗಲ್ವಾ ನಿನ್ಗೆ? ಇದ್ಯಾರು? ನನ್ನನ್ ಕರ್ಕೊಂಡ್ ಬರಕ್ ಬಂದಿದ್ದ ಬಸ್ ಸ್ಟ್ಯಾಂಡ್ಗೆ. ಬನ್ನಿ. ನೀವ್ಯಾರೋ? ಸೂಲ್ಗಿತ್ತಿ. ಸೂಲಗಿತ್ತಿನ ಯಾಕೆ ಬಂದಿದ್ದು? ಸರಿ ಹೋಯ್ತು. ಇಲ್ಲೆಲ್ಲ ಸೂಲ್ಗಿತ್ತರಿಗೆ ಕಲೆಕ್ಟರ್ ಕೆಲ್ಸನಾ? ಯಾರು ಇವಳು? ನನ್ನ ಹೆಂಡತಿ ಅವರಮ್ಮ. ಅದಕ್ಕೆ ಸರಿ ಹೋಯ್ತು. ಸೋಮ, ನೀನ್ ಏನ್ ಅನ್ಕೊಂಡಿದ್ಯಾ? ನನ್ ಮಗಳಿಗೆ ಏನಾದ್ರೂ ಆದ್ರೆ ಏನಾಗ್ಬಿಡತ್ತೆ? ಹೂವಿನ ತರ ಹೆರಿಗೆ ಆಗತ್ತೆ.
ಒಂದ್ ನೊಣಕ್ ಕೂಡ ಗೊತ್ತಾಗಲ್ಲ. ಅದೇನ್ ದೊಡ್ಡ ಸಾಧನೆ ಅಲ್ಲ. ಹಾಗಂತ ಟಿಕೆಟ್ ಕೊಟ್ಟು ಎಲ್ರ ಮುಂದೆ ಹೆರಿಗೆ ಮಾಡ್ಬೇಕಾ? ಸೋಮನ್, ಇವ್ರು ಇಲ್ಲೇ ಇದ್ರೆ ನಾನು ನನ್ನ ಮಗಳನ್ನ ಮನೆ ಕರ್ಕೊಂಡು ಹೋಗ್ಬಿಡ್ತೀನಿ. ಹಾಗಾದ್ರೆ ನೀವಿಬ್ರು ಈಗಲೇ ಹೊರಟ್ಬಿಡಿ. ನೋಡು, ಏನು ತಗೋಬೇಡ, ಇವಾಗ್ಲೇ ಇಲ್ಲಿಂದ ಹೊರಡೋಣ. ಎಲ್ಲ ಹೆತ್ತೋರು ಸುಖವಾಗಿ ಹೆರಿಗೆ ಆಗ್ಲಿ ಅಂತ ಬಯಸ್ತಾರೆ. ಚಾಕೋಲ್ ಕುಯ್ಸೋದಿಕ್ಕೆ ಕರ್ಕೊಂಡೋಗ್ತೀರಾ? ನಾನ್ ಹೆರಿಗೆ ಮಾಡಿರೋ ಅಮ್ಮ ಮಗು ಯಾವತ್ತೂ ಸತ್ತಿಲ್ಲ. ಬಾ ಮಗಳೇ, ಮನೆಗೆ ಹೋಗೋಣ. ಬೇಡ ಮಗಳೇ. ಮಗಳೇ. ಬನ್ನಿ, ನಾವು ಹೋಗೋಣ. ಜಾನಕಿ, ಬನ್ನಿ. ಏನ್ರಿ, ಅವ್ರು ಬಂದಿರೋದು ಅಮ್ಮಂಗೆ ಇಷ್ಟ ಆಗಿಲ್ಲ. ಅವ್ರು ಬಂದಿದ್ದು ನಮ್ಮಮ್ಮನಿಗೆ ಮಾತ್ರ ಅಲ್ಲ, ನಿಮ್ಮಮ್ಮ ನಿಮ್ಮ ಅಪ್ಪನಿಗೂ ಕೂಡ ಅವ್ರು ಬಂದಿದ್ದು ಇಷ್ಟನೇ ಆಗಲಿಲ್ಲ. ಅಲ್ಲ, ಅವ್ರು ಆಗ್ಲೇ ನಿನ್ನ ಕಿವಿಲ್ ಬಂದು ಏನೋ ಹೇಳಿದ್ರಲ್ಲ, ಏನದು? ಕೈ ತೆಗಿರಿ. ಹೇಳೆ. ಹೌದಾ? ನಾನು 8 ಮಕ್ಕಳನ್ನ ಹೆತ್ತಿದ್ದೀನಿ. ಆಮೇಲೆ ಸೌದೆ ತರಕ್ಕೆ ಬೆಟ್ಟ ಹತ್ತಿ ಹೋಗ್ತಿದ್ದೆ. ಕೆಲಸ ಮಾಡಿದ್ರೆ ಈ ಹೆರಿಗೆ ಸುಲಭ ಆಗ್ಬಿಡತ್ತೆ. ಇವಾಗಿನ ಹೆಣ್ಮಕ್ಳು ಕೆಲಸ ಮಾಡಲ್ವಲ್ಲ, ಕಸ ಗುಡ್ಸಲ್ಲ, ನೀರ್ ತರಲ್ಲ, ಮನೇಲಿ ಅಡಿಗೆ ಮಾಡಲ್ಲ. ಹೆರಿಗೆ ಮಾತ್ರ ಸುಲಭ ಆಗ್ಬೇಕು. ಬಾ ಮಗನೇ. ಹರಳೆಣ್ಣೆ, ಬೇವಿನ ಎಣ್ಣೆ, ಗಂಧದ ಬೇರು ಮತ್ತೆ ಕಲ್ಸಕ್ರೆ ಇದನ್ನೆಲ್ಲ ಬೇಗ ಗ್ರಂಥಿಗೆ ಅಂಗಡಿಯಿಂದ ತಂದ್ಬಿಡು. ಉದ್ಧಾರ ಆದಂಗೆ. ಜಾಗ ಬಿಡ. ಇಷ್ಟ ಆಗಿಲ್ಲ. ಇಲ್ಲಿ ನೋಡಿ, ದಿನದಲ್ಲಿ 2 ಸಲ ಅವಳಿಗೆ ಹಾಲಿನ ಕಷಾಯ ಮಾಡ್ಕೊಡಿ. ಯಾಕಂದ್ರೆ 8 ತಿಂಗಳಾಯ್ತಲ್ಲ. ಆಮೇಲೆ ನೀವು ಹೇಳಿದ ಔಷಧಿಯಿಂದಾನೇ ನಾನು ಸ್ನಾನ ಮಾಡ್ತಾ ಇದ್ದೀನಿ, ಸರಿನಾ? ಸರಿ ಬಿಡಪ್ಪ, ಧೈರ್ಯವಾಗಿರು, ಏನೂ ಆಗಲ್ಲ.